ಹಾಯ್ ಎಲ್ಲರಿಗೂ ಅನುಷಾ ಮನೋಹರ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು 1 kg ಚಿಕನ್ ತಗೊಂಡಿದ್ದೀನಿ, ಅರ್ಧ ಸ್ಪೂನ್ ಚಕ್ಕೆ ಲವಂಗದ ಪೌಡ್ರ್ ತಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ, 4 ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಮೆಣಸು ತಗೊಂಡಿದ್ದೀನಿ, ಗಸಗಸೆ ಒಂದು ಅರ್ಧ ಇದೆ, ಈರುಳ್ಳಿ 2 ಮೀಡಿಯಮ್ ಆಗಿರೋದು, ಜೀರಿಗೆ ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ, 1 ಏಲಕ್ಕಿ ತಗೊಂಡಿದ್ದೀನಿ, ಅರಿಶಿನ ಪುಡಿ ಅರ್ಧ ಸ್ಪೂನ್ ಇದೆ, ಬೆಳ್ಳುಳ್ಳಿ 2 ಗೆಡ್ಡೆ ತಗೊಂಡಿದ್ದೀನಿ, ಟೊಮೊಟೊ ಒಂದು ಸಣ್ಣದು ತಗೊಂಡ್ಬಿಟ್ಟು ಹಚ್ಕೊಂಡಿದ್ದೀನಿ, ಪುದೀನ ಸ್ವಲ್ಪ, ಕಡಲೆ 2 ಸ್ಪೂನ್ ತಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಒಂದು 10 ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಶುಂಠಿ 1 ಇಂಚ್ ತಗೊಂಡಿದ್ದೀನಿ. ಇವಾಗ ಮಾಡುವ ವಿಧಾನ, ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಸ್ವಲ್ಪ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಬಿಸಿ ಆಗಲಿ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಶುಂಠಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕೋತೀನಿ, ಕಾಯಿ ಹಾಕೋತಿದ್ದೀನಿ, ಕಡಲೆ, ಚಕ್ಕೆ ಲವಂಗ ಪೌಡರು, ಗಸಗಸೆ ಇಷ್ಟೂ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫ್ರೈ ಆಗಿದೆ, ಆಫ್ ಮಾಡಿದ್ದೀನಿ. ಈ ಮಸಾಲೆ ಆರ್ದಾದ್ಮೇಲೆ, ಈ ಮಸಾಲೆ ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ರುಬ್ಕೋತೀನಿ ಫ್ರೆಂಡ್ಸ್. ಈ ಮಸಾಲೆನ ಲೈಟಾಗಿ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ರುಬ್ಕೊಂಡಿದ್ದೀನಿ ನೋಡಿ, ಈ ಥರ ಚೆನ್ನಾಗಿ ರುಬ್ಕೋಬೇಕು, ಸಣ್ಣಕ್ಕಾಗಬೇಕು ಪೇಸ್ಟ್. ಪ್ಯಾನ್ಗೆ ಎಣ್ಣೆ ಹಾಕೋತಿದ್ದೀನಿ, ಎಣ್ಣೆ ಸ್ವಲ್ಪ ಕಾಯಿಲಿ, ಜೀರಿಗೆ ಮತ್ತು ಏಲಕ್ಕಿ ಹಾಕ್ತಿದ್ದೀನಿ. ಇದನ್ನ ಏಲಕ್ಕಿನ ಬಿಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್, ಹಾಕ್ತಿದ್ದೀನಿ. ಪುದೀನ ಹಾಕ್ತಿದ್ದೀನಿ, ಒಂದು ನಿಮಿಷ ಫ್ರೈ ಆಗಲಿ. 1 ನಿಮಿಷ ಫ್ರೈ ಆಗಿದೆ, ಚಿಕನ್ ಹಾಕೋತಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ.
ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದೆರಡು ನಿಮಿಷ ಸ್ವಲ್ಪ ಕುಕ್ಕಾಗಲಿ. ಒಂದೆರಡು ನಿಮಿಷ ಕುಕ್ಕಾಗಿದೆ ಫ್ರೆಂಡ್ಸ್. ಇವಾಗ ಅರಿಶಿನ ಪುಡಿ ಹಾಕತ್ತೀನಿ, ಸ್ವಲ್ಪ ಉಪ್ಪು ಹಾಕತ್ತೀನಿ, ಮಿಕ್ಸ್ ಮಾಡ್ಕೊತೀನಿ. ಇದು ಒಂದು 5 ನಿಮಿಷ ಕುಕ್ಕಾಗಲಿ. ಕ್ಲೋಸ್ ಮಾಡ್ತೀನಿ. ಒಂದು 5 ನಿಮಿಷ ಬೇಳೆ ನೋಡಿ ಫ್ರೆಂಡ್ಸ್, ನೀರು ಬಿಟ್ಕೊಂಡಿದೆ. ಇದು ಸ್ವಲ್ಪ ಡ್ರೈ ಆಗಲಿ. ಆಲ್ಮೋಸ್ಟ್ ಈಗ ಡ್ರೈ ಆಗಿದೆ. ಈಗ ಟೊಮೊಟೊ ಹಾಕೋತಾ ಇದ್ದೀನಿ. ಇದು ಒಂದು 3 ನಿಮಿಷ ಚಿಕನ್ ಜೊತೆಲೆ ಫ್ರೈ ಆಗಲಿ ಟೊಮೊಟೊ. ಫ್ರೈ ಆಗಿದೆ ಫ್ರೆಂಡ್ಸ್. ಈಗ